ಸ್ನೇಹಿತರೆ, ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 22 ರನ್ಗಳಿಂದ ಸೋತಿದೆ. ಸ್ನೇಹಿತರೆ, ಈ ಮೂಲಕವಾಗಿ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ ಆಡಿದಂತ 3 ಟೆಸ್ಟ್ ಪಂದ್ಯಗಳಲ್ಲಿ 2 ಟೆಸ್ಟ್ ಪಂದ್ಯ ಸೋತಿದೆ. ಸ್ನೇಹಿತರೆ, ಕೇವಲ 1 ಟೆಸ್ಟ್ ಪಂದ್ಯ ಗೆದ್ದುಕೊಂಡಿದೆ. ಈ ಮೂಲಕವಾಗಿ ಇಂಗ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡ ಹೀನಾಯಗೇಡಿನ ಪ್ರದರ್ಶನ ನೀಡಿದೆ. ಸ್ನೇಹಿತರೆ, ಇಂಗ್ಲೆಂಡ್ ತಂಡ ಆಡಿದಂತ 3 ಟೆಸ್ಟ್ ಪಂದ್ಯಗಳಲ್ಲಿ 2 ಟೆಸ್ಟ್ ಪಂದ್ಯ ಗೆದ್ದುಕೊಂಡಿದೆ. ಸ್ನೇಹಿತರೆ, ಮುಂದೆ ನಡೆಯುವಂತ 4ನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡಕ್ಕೆ ಕ್ರೂಷಿಯಲ್ ಮ್ಯಾಚ್ ಆಗುತ್ತೆ. ಸ್ನೇಹಿತರೆ, 4ನೇ ಟೆಸ್ಟ್ ಪಂದ್ಯ ನಮ್ಮ ಭಾರತ ತಂಡ ಗೆಲ್ಲಲೇಬೇಕು. ಇಲ್ಲ ಅಂದ್ರೆ ಈ ಟೆಸ್ಟ್ ಸೀರೀಸ್ ನಿಂದ ನಮ್ಮ ಭಾರತ ತಂಡ ಹೊರಗೆ ಉಳಿಯಲಿದೆ. ಸ್ನೇಹಿತರೆ, 4ನೇ ಟೆಸ್ಟ್ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಬಲಿಷ್ಠ 11 ಯಾವ ರೀತಿಯಾಗಿರುತ್ತೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಕೂಡ ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ, ಹಾಗೂ ಈ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, ಭಾರತ ಹಾಗೂ ಇಂಗ್ಲೆಂಡ್ ನಡುವಿನ 3ನೇ ಟೆಸ್ಟ್ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಇಂಗ್ಲೆಂಡ್ ವಿರುದ್ಧ 22 ರನ್ಗಳಿಂದ ಸೋತಿದೆ. ಸ್ನೇಹಿತರೆ, ಹಾಗೂ ಆಲ್ ಔಟ್ ಕೂಡ ಆಯಿತು. ಈಗ 4ನೇ ಟೆಸ್ಟ್ ಪಂದ್ಯಕ್ಕೆ ನಮ್ಮ ಭಾರತ ತಂಡದ ಬಲಿಷ್ಠ 11 ಈ ರೀತಿ ಇರುತ್ತೆ ನೋಡಿ. ಸ್ನೇಹಿತರೆ, ಓಪನಿಂಗ್ ನಲ್ಲಿ ಕನ್ನಡಿಗ KL ರಾಹುಲ್ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಎಂದಿನಂತೆ ಓಪನಿಂಗ್ ಮಾಡ್ತಾರೆ. KL ರಾಹುಲ್ ಅವರ ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿ ಇರೋದ್ರಿಂದ ಓಪನಿಂಗ್ ನಲ್ಲಿ KL ರಾಹುಲ್ ಅವರು ಕೂಡ ಇದ್ದೇ ಇರ್ತಾರೆ. ಎಂದಿನಂತೆ ಯಶಸ್ವಿ ಜೈಸ್ವಾಲ್ ಅವರು ಕೂಡ ತಂಡದ ಪರ ಓಪನಿಂಗ್ ಮಾಡ್ತಾರೆ. ಸ್ನೇಹಿತರೆ, 3ನೇ ಸ್ಲಾಟ್ ನಲ್ಲಿ ಸಾಯಿ ಸುದರ್ಶನ್ ಅವರು ಇದ್ರೆ, 4ನೇ ಸ್ಲಾಟ್ ನಲ್ಲಿ ಶುಭ್ಮನ್ ಗಿಲ್ ಅವರು ಕೂಡ ಇದ್ದೇ ಇರ್ತಾರೆ. 5ನೇ ಸ್ಲಾಟ್ ನಲ್ಲಿ ರಿಷಬ್ ಪಂತ್ ಅವರು ಕೂಡ ಇದ್ದೇ ಇರ್ತಾರೆ. ಅದ್ಭುತ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ತಂಡದ ಪರ. ಈ ಮೂಲಕವಾಗಿ 5ನೇ ಸ್ಲಾಟ್ ನಲ್ಲಿ ರಿಷಬ್ ಪಂತ್ ಅವರು ಆಡಲಿದ್ದಾರೆ. ಸ್ನೇಹಿತರೆ, 6ನೇ ಸ್ಲಾಟ್ ನಲ್ಲಿ ಕರುಣ್ ನಾಯರ್ ಅವರು ಕೂಡ ಎಂದಿನಂತೆ ಇದ್ದೇ ಇರ್ತಾರೆ. 7ನೇ ಸ್ಲಾಟ್ ನಲ್ಲಿ ರವೀಂದ್ರ ಜಡೇಜಾ ಅವರು ಕೂಡ ಇದ್ದೇ ಇರ್ತಾರೆ. ಜಡೇಜಾ ಅವರ ಫಾರ್ಮ್ ಕೂಡ ತುಂಬಾನೇ ಚೆನ್ನಾಗಿ ಇರೋದ್ರಿಂದ ತಂಡದ ಪರ ಅತ್ಯುತ್ತಮ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಮೂಲಕ ನಮ್ಮ ಭಾರತ ತಂಡದ ಪರ ರವೀಂದ್ರ ಜಡೇಜಾ ಅವರು ಇದ್ದೇ ಇರ್ತಾರೆ. ಸ್ನೇಹಿತರೆ, 8ನೇ ಸ್ಲಾಟ್ ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಇದ್ರೆ, 9ನೇ ಸ್ಲಾಟ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಎಂದಿನಂತೆ ಇದ್ದೇ ಇರ್ತಾರೆ. ಸ್ನೇಹಿತರೆ, ಜಸ್ಪ್ರೀತ್ ಬುಮ್ರಾ ಅವರು ಕೂಡ ನಮ್ಮ ಭಾರತ ತಂಡದ ಪರ ಅದ್ದೂರಿ ಪ್ರದರ್ಶನ ನೀಡಿದ್ದಾರೆ. ಈ ಮೂಲಕ ನಮ್ಮ ಭಾರತ ತಂಡದ ಪರ ಜಸ್ಪ್ರೀತ್ ಬುಮ್ರಾ ಅವರು ಎಂದಿನಂತೆ ಇದ್ದೇ ಇರ್ತಾರೆ. 10ನೇ ಸ್ಲಾಟ್ ನಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಕೂಡ ಎಂದಿನಂತೆ ಇದ್ದೇ ಇರ್ತಾರೆ. ಸ್ನೇಹಿತರೆ, 11ನೇ ಸ್ಲಾಟ್ ನಲ್ಲಿ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ಕೂಡ ತಂಡದ ಪರ ಕಾಣಿಸಿಕೊಳ್ಳಲಿದ್ದಾರೆ. ಸ್ನೇಹಿತರೆ, ಇದು ನಮ್ಮ ಭಾರತ ತಂಡದ ಬಲಿಷ್ಠ 11 ಆಗಿತ್ತು ಇಂಗ್ಲೆಂಡ್ ವಿರುದ್ಧ 4ನೇ ಟೆಸ್ಟ್ ಪಂದ್ಯಕ್ಕೆ. ಸ್ನೇಹಿತರೆ, ಮೊದಲಿನಿಂದ ನೋಡ್ಕೊ ಬರ್ದಾದ್ರೆ ಓಪನಿಂಗ್ ನಲ್ಲಿ ನಮ್ಮ ಕನ್ನಡಿಗ KL ರಾಹುಲ್ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಓಪನಿಂಗ್ ಮಾಡ್ತಾರೆ. 3ನೇ ಸ್ಲಾಟ್ ನಲ್ಲಿ ಸಾಯಿ ಸುದರ್ಶನ್ ಅವರು ಕೂಡ ಇದ್ದೇ ಇರ್ತಾರೆ. 4ನೇ ಸ್ಲಾಟ್ ನಲ್ಲಿ ನಾಯಕ ಶುಭ್ಮನ್ ಗಿಲ್ ಅವರು ಇದ್ರೆ, 5ನೇ ಸ್ಲಾಟ್ ನಲ್ಲಿ ರಿಷಬ್ ಪಂತ್ ಅವರು ಕೂಡ ಇದ್ದೇ ಇರ್ತಾರೆ. 6ನೇ ಸ್ಲಾಟ್ ನಲ್ಲಿ ಕರುಣ್ ನಾಯರ್, 7ನೇ ಸ್ಲಾಟ್ ನಲ್ಲಿ ರವೀಂದ್ರ ಜಡೇಜಾ, 8ನೇ ಸ್ಲಾಟ್ ನಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಎಂದಿನಂತೆ ಇದ್ದೇ ಇರ್ತಾರೆ. ಸ್ನೇಹಿತರೆ, 9ನೇ ಸ್ಲಾಟ್ ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು, 10ನೇ ಸ್ಲಾಟ್ ನಲ್ಲಿ ಮೊಹಮ್ಮದ್ ಸಿರಾಜ್, 11ನೇ ಸ್ಲಾಟ್ ನಲ್ಲಿ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅವರು ಕೂಡ ತಂಡದ ಪರ ಕಾಣಿಸಿಕೊಳ್ಳಲಿದ್ದಾರೆ. ಸ್ನೇಹಿತರೆ, ಇದು ನಮ್ಮ ಭಾರತ ತಂಡದ ಬಲಿಷ್ಠ 11 ಆಗಿತ್ತು ಇಂಗ್ಲೆಂಡ್ ವಿರುದ್ಧ 4ನೇ ಟೆಸ್ಟ್ ಪಂದ್ಯಕ್ಕೆ. ಸ್ನೇಹಿತರೆ, ಈ 11 ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸುವ ಮೂಲಕ ನಿಮ್ಮ ಅಮೂಲ್ಯದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸ್ನೇಹಿತರೆ. ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ, ಹಾಗೂ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ.